ಹಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಜಾನು ದೊಡ್ಡ ಪಾಪಯ್ಯ ಕನ್ನಡ ಬ್ಲಾಗ್ಸ್ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್, ನಾನಿವತ್ತು ಬೆಳಿಗ್ಗೆ ಎದ್ದು ವಾರ ಮಾಡೋಣ ಅಂದ್ಬಿಟ್ಟು ಆಲೇ ತುಂಬ ಬೆಳಕಾಗ್ಬಿಟ್ಟಿದೆ. ಡ್ಯೂಟಿಗೆ ಬೇರೆ ಹೋಗಬೇಕು. ಬನ್ನಿ, ಎಷ್ಟಾಗೋದು ಅಷ್ಟನ್ನು ಖಂಡಿತ ಬೆಳಿಗ್ಗೆನೇ ವಾರ ಮಾಡಿದರೆ ಅದೊಂಥರ ಸಮಾಧಾನ ಆಗೋದು. ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ಅದನ್ನು ವಾರ ಅನ್ನೋದು ಬೆಳಿಗ್ಗೆನೇ ಮಾಡಿಬಿಟ್ರೆ ಅದಕ್ಕೊಂದು ಸಮಾಧಾನ ಆಗುತ್ತೆ. ಈಗ ವಿಂಡೋನ ಕ್ಲೋಸ್ ಮಾಡಿದೆ. ಪಾಪ ನಾನು ಕಸನ ಗುಡಿಸ್ಕೊಡ್ತೀನಮ್ಮ, ಬೇಗ ರೆಡಿ ಮಾಡಿ ಅಂದು ನಾನು ಅವಳಿಗೆ ಸ್ವಲ್ಪ ತಿಂಡಿ ರೆಡಿ ಮಾಡಿಟ್ಟು ಆಮೇಲೆ ನಂತರ ಅವಳು ಕಸ ಎಲ್ಲ ಹೊಡ್ಕೊಡ್ತಿದ್ದಾಳೆ. ನನ್ನ ಮಗಳಂತೂ ಹೆಣ್ಮಕ್ಳು ಏನಕ್ಕೆ ಇರಬೇಕು ಅಂದರೆ ಇದಕ್ಕೆ ಫ್ರೆಂಡ್. ನನ್ನ ಮಗಳಂತೂ ಮನೆಯನ್ನು ತುಂಬ ನೀಟಾಗಿರ್ತಾಳೆ. ಯಾಕೆಂದರೆ ನನಗೆ ಟೈಮ್ ಇದ್ದಾಗ ಕಸ ಹೊಡೆಯೋತಾ ಇರಲಿಲ್ಲ, ಆಗಲೂ ಓಡ್ಬಿಡ್ತಿದ್ದೆ. ನನ್ನ ಮಗಳು ಈಗಂತೂ ತುಂಬ ಚೆನ್ನಾಗಿ ಮನೆಯೆಲ್ಲ ನಾನು ನೋಡ್ಕೊತಿದ್ದಾಳೆ. ನಮ್ಮಮ್ಮನ ಪಾಪ ನನಗೋಸ್ಕರನೇ ಎಲ್ಲ ತ್ಯಾಗ ಮಾಡಿಬಿಟ್ಟಿದ್ದಾರೆ ಪಾಪ. ನೋಡಿ, ನಮ್ಮಮ್ಮ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ, ನೀವು ನೋಡ್ತಿರ್ಬೋದು. ಒಂದು ಖುಷಿ ಏನಪ್ಪ ಅಂದರೆ ಬೇವಿನ ಮರ ಬರ್ತಾಯಿದೆ, ಅದಕ್ಕೆ ತುಳಸಿ ಜೊತೆಗೇ ಅದೊಂದು ಖುಷಿ ಆಯಿತು. ಯಾರೆಲ್ಲ ಅಂದ್ರೇನು ದೇವರಿದ್ದಾರೆ ಅಂತ ಒಂದು ನಂಬಿಕೆನ ಇಟ್ಕೊಂಡು ನಾನು ಯಾವತ್ತು ದೇವ್ರ ಮೇಲೆ ತುಂಬ ನಂಬಿಕೆನ ಇಟ್ಕೊಂಡಿರ್ತೀನಿ. ಬನ್ನಿ, ಈಗ ಪಾಪುಗೆ ನಾನು ಪುಳಿಯೋಗರೆನ ಮಾಡಿ ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸ್ನ ಕೊಟ್ಟು ಕಳಿಸ್ತಾಯಿದ್ದೀನಿ. ಇಲ್ಲಿ ಅವಳು ಎಕ್ಸಾಮ್ ಇರೋದ್ರಿಂದ ಬರೀ ಸ್ನ್ಯಾಕ್ಸ್ ಮಾತ್ರ ಇದೆ. ಹಾಗಾಗಿ ಅತ್ತೆ ನನಗೆ ತಂಬಿಟ್ಟನ್ನ ಕೊಟ್ಟು ಕಳಿಸಿದ್ರು. ಅದಕ್ಕೆ ಅವಳ ಅಮ್ಮ ಫ್ರೆಂಡ್ಸ್ಗೆ ಮತ್ತು ನನಗೆ ಸ್ವಲ್ಪ ತಂಬಿಟ್ಟು ಬೇಕು ಅಂದು, ಅದಕ್ಕಾಗಿ ನಾನು ತಂಬಿಟ್ಟನ್ನ ಸ್ನ್ಯಾಕ್ಸ್ಗೆ ಆಗಿ ಕೊಡ್ತಾಯಿದ್ದೀನಿ. ಬನ್ನಿ, ಈಗ ನಾನು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಮೊದಲಿಗೆ ನೀರೆಲ್ಲನೂ ಚೇಂಜ್ ಮಾಡಿ ಈಗ ಅಭಿಷೇಕಕ್ಕೆ ಕೂತ್ಕೊಂಡಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ನನ್ನ ಆರಾಧ್ಯ ದೈವ ಮಂಜುನಾಥನ ಅಭಿಷೇಕನ ಮಾಡಿದ್ರೇ ಒಂಥರ ಸಮಾಧಾನ ನನಗೆ. ಆಗ ಅನಿಸಿದ್ರೇ ನನಗೆ ಪೂಜೆ ಮಾಡೋಕ್ಕಾಗೋದು. ನೀವೆಲ್ಲ ನನ್ನ ಲಾಗ್ನ ಮಾಡಿ ತೋರಿಸ್ತೀನಿ ಏನೇನು ದೇವ್ರು ಇಟ್ಕೊಂಡಿದ್ದೀನಿ ಅಂತ. ಯಾಕೆಂದರೆ ಈ ದೇವ್ರುಗಳೇ ನನ್ನನ್ನು ಕಾಪಾಡ್ತಿರೋದು ಮತ್ತು ಕಾಪಾಡಿರೋದು ಸಹ. ಹಾಗಾಗಿ ನಾನು ದೇವ್ರನ್ನೇ ನಾನು ಆವಾಗಲೂ ತುಂಬ ಪ್ರೀತಿಸ್ತೀನಿ. ಈಗ ನಾನು ಹೋಗೋಷ್ಟರೊಳಗಡೆ ಪಾಪುಗೆ ಸಾಂಬಾರು ಮಾಡಿ ಇಟ್ಟೋದ್ರೆ ಅವಳು ಸಾಯಂಕಾಲ ಬಂದು ಅನ್ನನ ಮಾಡ್ಕೋತಾಳೆ. ಅನ್ನನ ಮಾಡ್ಕೊಂಡು ತಿನ್ಕೊಂಡು ಪಾಪ ಟ್ಯೂಷನ್ಗೆ ಹೋಗುತ್ತೆ. ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ದೇವರೇ ಕಾವಲು, ಮತ್ತು ನಾವು ಮಾಡೋ ಸೇವೆನೇ ನಮ್ಮ ಮಕ್ಕಳನ್ನ ಕಾಯುತ್ತೆ. ಈಗ ಅನ್ನ ಮಾಡಿದ್ದೀನಿ, ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಅಮ್ಮನಿಗೆ ಸ್ವಲ್ಪ ಮುದ್ದೆನೂ ಸಹ ಮಾಡಿ ಇಟ್ಟು ಹೋಗ್ತಾಯಿದ್ದೀನಿ. ನಮ್ಮ ಒಳ್ಳೆತನ ನಮ್ಮನ್ನು ಯಾವಾಗಲೂ ಕಾಪಾಡ್ತಾ ಇರುತ್ತೆ. ಈಗ ನಾನು ಬಸ್ ಹತ್ತಿ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಫ್ರೆಂಡ್, ನಾನು ಹೇಳೋದು ಇಷ್ಟೇ, ನಮ್ಮ ಸೇವೆ ನಮ್ಮನ್ನು ಜನ ನೋಡಿ ನಮ್ಮನ್ನು ಗುರುತಿಸ್ತಾನೆ ಇರ್ಬೋದು, ಬಟ್ ದೇವರಂತ ಖಂಡಿತ ಗುರುತಿಸ್ತಾನೆ. ಅದಕ್ಕೆ ನಾವು ಆದಷ್ಟು ಒಳ್ಳೆತನದಿಂದನೇ ನಾವು ಇರಬೇಕು. ನಮ್ಮನ್ನು ಕಂಡು ಎಷ್ಟೇ ಅಸೂಯೆ ಪಡೋರಿದ್ದರೂ ದೇವರು ನಮ್ಮನ್ನು ಯಾವಾಗಲೂ ಕಾಪಾಡ್ತಾ ಇರ್ತಾನೆ. ಅದಕ್ಕೆ ನಾನು ಯಾವಾಗಲೂ ನನ್ನ ಆರಾಧ್ಯ ದೈವ ಮಂಜುನಾಥನ ನಂಬ್ತಾ ಇರ್ತೀನಿ. ಇದಾಗಿತ್ತು ನನ್ನ ಲಾಗು. ನೋಡಿ ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು. ವಾಚ್ ಅವರ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಇಲ್ಲೇ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ದೇವರಿಗೆ ಅಭಿಷೇಕ ಮಾಡಿಸಿದ್ದೀನಿ. ಒಂದು 1K ಆಗಿದೆ ಮತ್ತು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಅಂತ ಅದನ್ನು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಟೈಮ್ ಸಿಕ್ಕಿಲ್ಲ, ಅದನ್ನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಷ್ಟನ್ನು ಸಹ ನಾನು ಈ ದೇವ್ರ ಮುಖಾಂತರ ನಾನು ಹೇಳ್ತಾಯಿದ್ದೀನಿ. ಯಾಕೆಂದರೆ ಒಂದು ಸೆಲೆಬ್ರೇಟ್ ಮಾಡೋದಕ್ಕೆ ಅದನ್ನು ನಮ್ಮನ್ನು ನೋಡಿ ಅಸೂಯೆ ಪಡೋರು ಬೇಜಾನಿರ್ತಾರೆ. ಹಾಗಾಗಿ ನಾನು ಕಲಿತ ಪಾಠ ಹೊರಗಿನೋಡೆ ಎಕ್ಸ್ಪೋಸ್ ಏನನ್ನೋದು ನಾವು ತೋರಿಸ್ಕೋಬಾರ್ದು ಅಂತ. ಹಾಗಾಗಿ ನಾನು ನನ್ನ ದೇವರಿಗೆ, ನನ್ನ ಇಷ್ಟವಾದ ದೇವರುಗಳಿಗೆ ಅಭಿಷೇಕನ ಮಾಡಿ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ನ ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ.